ಮಾಮ್ ಅಯ್ಯೋ ನಾನು ಯೋಚಿಸ್ತಿರ್ಬೇಕಾದ್ರೆ ನೀವು ಆ ಕಡೆ ಈ ಕಡೆ ಓಡಾಡ್ತಾ ಇರಬೇಡಿ. ಏಯ್, ನೀನು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಗೊತ್ತಿಲ್ಲ. ಮತ್ತ್ಯಾಕೋ ಮಲ್ಗೋದ್ ಬಿಟ್ಟು ಯೋಚಿಸ್ತಿದ್ಯಾ? ನೀವು ಓಡಾಡ್ತಾ ಇದ್ರಲ್ಲ ಅಂತ ನಾನು ಕೂಡ ಮಲ್ಕೊಂಡು ಯೋಚಿಸ್ತಾ ಇದ್ದೆ. ಯೂಸ್ಲೆಸ್ ಫೆಲೋ. ಮೇಧಾವಿ ಥರ ಬಿಲ್ಡಪ್ ಕೊಡದೆ ಒಂದು ಜಾಗದಲ್ಲಿ ಸರಿಯಾಗಿ ಕೂತು ಅಂಜನ ಹಾಕಿರೋ ಎಲೆ ಮೇಲೆ ಗಾಯತ್ರಿ ದೇವಿನೇ ಯಾಕೆ ಕಾಣಿಸಿದ್ಲು ಅಂತ ಯೋಚನೆ ಮಾಡು. ಮಾಮ್, ನನ್ಗೆ ಅರ್ಥ ಆಯ್ತು. ಅಖಂಡ ಸ್ವಾಮಿಗಳು ಕೊಟ್ಟಿದ್ದ ಕಾಡ್ಗೆ ಸರಿಲ್ಲ ಅನ್ಸತ್ತೆ. ಇಲ್ಲ ಕಣೋ. ಇಲ್ಲ ಅಂದಿದ್ರೆ ಗಾಯತ್ರಿ ದೊಡ್ಡಮ್ಮ ಪುನರ್ಜನ್ಮ ಎತ್ತಿರೋ ರೂಪ ಕಾಣಿಸ್ಬೇಕಿತ್ತಲ್ವಾ? ಅದು ಕೇವಲ ಕಾಡ್ಗೇನೆ ಆಗಿದ್ರೆ ಕಪ್ಪು ಬಣ್ಣ ಮಾತ್ರ ಕಾಣಿಸ್ತಾ ಇತ್ತು. ಅಕ್ಕನ್ ಹಿಂದಿನ ಜನ್ಮ ಕೂಡ ಕಾಣಿಸ್ತಾ ಇರ್ಲಿಲ್ಲ. ಹಾಗೆ ಕಾಣಿಸಿದೆ ಅಂದ್ಮೇಲೆ ಕಾರಣ ಏನೋ ಇದ್ದೇ ಇರುತ್ತೆ. ಎಲ್ರ ಮುಂದೆ ಹೇಳಿದ್ರೆ ಹೊಡಿತಾರೆ ಅಂತ ಸುಮ್ಮನಿದ್ದೆ. ಆದ್ರೆ ನನ್ನ ಅನಿಸಿಕೆ ಪ್ರಕಾರ ದೊಡ್ಡಮ್ಮ 2ನೇ ಸಲ ಕೂಡ ಪ್ರಾಣನ ಕಳ್ಕೊಂಡಿರ್ತಾರೆ. ನೋ. ನೋ ಅಂದ್ರೆ ಸತ್ತಿಲ್ಲ ಅಂತನ? ಬದುಕೆ ಇದ್ರೆ ದೊಡ್ಡಮ್ಮ ಮಗು ರೂಪದಲ್ಲಾದ್ರೂ ಕಾಣಿಸ್ಕೋಬೇಕಿತ್ತಲ್ವಾ ಮಾಮ್? ಅದು ಗೊತ್ತಿಲ್ಲ. ಆದ್ರೆ ಹಸುಗೂಸ್ ಆಗಿರೋವಾಗ್ಲೇ ಪ್ರಾಣ ಕಳ್ಕೊಂಡಿದ್ರೆ ಆ ಆತ್ಮ ಅದೇ ವಯಸ್ಸಲ್ಲಿ ಕಾಣಿಸ್ಬೇಕಿತ್ತು. ಇನ್ನೊಂದು ವಿಷಯ ಏನಂದ್ರೆ, ಆತ್ಮವಾಗಿ ಬಂದ್ರೆ ಕೇವಲ ನಯನಿ ಮಾತ್ರ ನೋಡಕ್ ಸಾಧ್ಯ. ವಿಶಾಲ್, ನೀನು, ನಾನು ಎಲ್ರೂ ನೋಡಿದೀವಿ ಅಂತಂದ್ರೆ ಇನ್ನೇನೋ ಇದೆ ಕಣೋ. ಹೌದಾ ಮಾಮ್? ಐ ಗಾಟ್ ಇಟ್. ಏನದು? ಬಾಳೆ ಎಲೆನಲ್ಲಿ ಎಷ್ಟೋ ಜನಕ್ಕೆ ಊಟ ಹಾಕಿ ಹೊಟ್ಟೆ ತುಂಬಿಸೋಂತ ಅನ್ನಪೂರ್ಣೇಶ್ವರಿಯಾಗಿ ಗಾಯತ್ರಿ ದೊಡ್ಡಮ್ಮ ಹೆಸರುವಾಸಿಯಾಗಿದ್ರಲ್ವಾ? ಅದಕ್ಕೆ ಬಾಳೆ ಎಲೆಯಲ್ಲಿ ಕಾಣಿಸಲ್ಲ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ ಮಾಮ್? 3 ಕೊಟ್ರೆ ಅತ್ತೆ ಕಡೆ, 6 ಕೊಟ್ರೆ ಸೊಸೆ ಕಡೆ ಅಂತ ಕತೆಗಳು ಹೇಳ್ಬೇಡ್ವೋ? ಅಂಜನ ಹಾಕಿರೋ ಗುರುಗಳು ಕೂಡ ಒಂಥರ ಮಾತಾಡಿದ್ರು. ಅಂದ್ರೆ ಹೇಗೆ? ಬ್ರಹ್ಮ ರಹಸ್ಯ ಹೇಳೋ ಹಾಗೆ, ಹೇಳಿನೂ ಹೇಳ್ದೇ ಇರೋ ಹಾಗೆ ವಿಷಯ ಹೇಳಿದ್ದಾರೆ. ಆದ್ರೆ ನೇರವಾಗಿ ಅವ್ರು ಹೇಳಲೇ ಇಲ್ಲ. ಅವ್ರು ಹೇಳಲ್ಲ ಬಿಡಿ. ಅಕ್ಕಣ್ಣ ಸ್ವಾಮಿಗಳನ್ನ ಕೇಳಿದ್ರೆ ನಿಜ ಏನು ಅಂತ ಹೇಳ್ತಾರಲ್ವ ಮಾಮ್? ಕರೆಕ್ಟ್. ಗಾಯತ್ರಿ, ಗಾಯತ್ರಿ, ಗಾಯತ್ರಿ. ಅಮ್ಮ, ಅಯ್ಯಪ್ಪ, ಗಾಯತ್ರಿಗೆ ಪ್ರಜ್ಞೆ ಬರೋವರೆಗೂ ನನಗಂತೂ ಟೆನ್ಷನ್ ಆಗಿತ್ತು. ನಮ್ಮಮ್ಮನಿಗೆ ಯಾವಾಗ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ಮಾವ. ಇದು ಮಾತ್ರ ನಿಜ ವಿಶಾಲ್. ಗುರುಗಳು ಕೊಟ್ಟಿದ್ದ ಹೂವನ್ನ ನಾನು ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ. ನೀನ್ ಹೇಳ್ದಂಗೆ ಅವಳ ಕೈ ಕೊಟ್ಟೆ. ನಾನು ಕೊಟ್ಟ ತಕ್ಷಣ ವಾಸನೆ ನೋಡಿದ್ಲು ವಿಶಾಲ್. ಅಂಜನ ಹಾಕಿದಾಗ ಈ ಗಾಯತ್ರಿ ರೂಪ ತಿಲೋತ್ತಮ್ಮಮ್ಗೆ ಗೊತ್ತಾಗುತ್ತೆ ಅಂತ ನಾನು ಟೆನ್ಷನ್ ಮಾಡ್ಕೊಂಡಿದ್ದೆ. ಒಂದ್ ವೇಳೆ ಅದು ಕಾಣಿಸಿದ್ರೆ ಏನೋ ಒಂದು ಮಾಡ್ಬೋದಿತ್ತು. ಕತೆಗಳು ಹೇಳಿದ್ರೆ ನಂಬೋ ಸ್ಟೇಜಲ್ಲಿ ಇಲ್ಲ ಮಾವ. ಮೇಲಾಗಿ ಅದನ್ನ ಕೊಟ್ಟಿದ್ದು ಅಖಂಡ ಸ್ವಾಮಿ. ಅಂಜನ ಹಾಕಿದ್ದು ನಮ್ಮ ಗುರುಗಳು. ಒಳ್ಳೆಯವ್ರಿಗಾದ್ರು ಕೆಟ್ಟವ್ರಿಗಾದ್ರು ಸದಾ ಒಳ್ಳೇದು ಬಯಸೋ ಮನಸ್ಥಿತಿ ಇರೋರು. ವಿಶಾಲ್, ಈ ರಹಸ್ಯನ ಇನ್ನು ತುಂಬಾ ದಿವಸ ಮುಚ್ಚಿಡಕ್ಕಾಗಲ್ಲ ಅಂತ ನನಗನ್ನಿಸ್ತಿದೆ. ಹೌದು ವಿಶಾಲು, ಏನೋ ಒಂದು ನಿರ್ಧಾರ ತಗೊಂಡ್ರೆ ಒಳ್ಳೇದು. ತಿಲೋತ್ತಮ್ಮಮ್ಮಗೆ ಗೊತ್ತಾಗುತ್ತೆ. ಪುಟ್ಟ ಮಗುನ ಕಾಪಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೆ ಕೈಯೋ ಕಾಲೋ ಇಲ್ದೇ ಇರೋ ಹಾಗೆ ಮಾಡಿದ್ರೆ ಒಂದ್ ಮೂಲೆಯಲ್ಲಿ ಬಿದ್ದಿರ್ತಾರೆ ಅತ್ತೆ. ಅಕ್ಕ ನಮ್ಮ ಮೇಲೇನಾದ್ರೂ ಕೈ ಮಾಡಿದ್ರೆ ನಾವಿಬ್ರು ನೆಲಕ್ಕೆ ಕಚ್ಕೊಂಡ್ಬಿಡ್ತೀವಿ. ಅದ
ಇದಾದ್ಮೇಲೆ ನಾವೇನ್ ಮಾಡಕ್ಕಾಗತ್ತಮ್ಮ? ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಬರೋ ಹುಣ್ಣಿಮೆಗೆ ಹೆತ್ತ ತಾಯಿ, ಸಾಕ್ ತಾಯಿ ಇಬ್ರು ಕೂಡ ಒಬ್ರ ಮೇಲೆ ಒಬ್ರು ಯುದ್ಧ ಮಾಡಿ ಸೇಡು ಪ್ರತೀಕಾರ ತೀರಿಸ್ಕೊಳ್ಳೋ ಅಂತ ಅವಕಾಶ ಬರುತ್ತೆ ಅಂತ ಗುರುಗಳು ಹೇಳಿದ್ರು. ಅಂದ್ರೆ ಆಗ ಗಾಯತ್ರಿ ಪುಟ್ಟಿನೇ ದೊಡ್ಡತ್ತೆ ಅಂತ ನಿಜ ಗೊತ್ತಾಗ್ಬಿಡತ್ತಾ? ಗೊತ್ತಿಲ್ಲ ಅದಕ್ಕೆ. ಅವತ್ತಿನ ಏನು ನಡೆಯುತ್ತೆ ಅನ್ನೋ ಟೆನ್ಷನಲ್ಲಿ ಪೂರ್ತಿ ಡೀಟೇಲ್ಸ್ನ ಕೇಳಕ್ಕಾಗ್ಲಿಲ್ಲ. ವಿಶಾಲು, ಅಷ್ಟರಲ್ಲೇ ರಹಸ್ಯನ ತಿಳ್ಕೋಬೇಕು ಅಂತ ಸೀಕ್ರೆಟ್ ಆಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ಒಂದೊಂದು ಸೆಕೆಂಡು ಕೇರ್ಫುಲ್ ಆಗಿರ್ಬೇಕು, ಅರ್ಥ ಮಾಡ್ಕೋ. ಹೌದು ಮಾವ. ಈ ಹೂವನ್ ತಗೊಂಡೋಗಿ ಅತ್ತೆ ಮೂಗಿಗಿಟ್ರೆ ಉಪಯೋಗ ಇಲ್ಲ. ಮಾಮ್, ಬನ್ನಿ ಬನ್ನಿ, ಹೇಳಿ. ಸ್ವಾಮಿ, ನಮಸ್ಕಾರ ಸ್ವಾಮಿ. ಸ್ವಾಮಿ, ನೀವು ಹೇಳಿದ ಹಾಗೆ ಅಂಜನ ಹಾಕಿ ನೋಡಿದ್ವಿ. ಗಾಯತ್ರಿ ದೇವಿ ನಿಮ್ಗೆ ಕಾಣಿಸದ್ಲ? ಕಾಣಿಸಿದ್ರು. ಹೇಳಿದ್ದೆ ತಾನೆ? ನಾನಿನ್ನು ಪೂರ್ತಿ ಹೇಳಲ್ಲ ಸ್ವಾಮಿ. ಗಾಯತ್ರಿ ದೊಡ್ಡಮ್ಮ 25 ವರ್ಷದಿಂದ ಹೇಗಿದ್ರೋ ಹಾಗೆ ಕಾಣಿಸಿದ್ರು. ಅದೇಗೆ? ಅದೇ ಅರ್ಥ ಆಗದೆ ಇಲ್ಲಿಗೆ ಬಂದಿದ್ದೀವಿ ಸ್ವಾಮಿ. ಪುನರ್ಜನ್ಮ ಪಡೆದ್ಮೇಲೆ ಚಿಕ್ಕ ಮಕ್ಳ ತರ ಇರ್ಬೇಕಲ್ವಾ? ಅವಳು ಚಿಕ್ಕ ಮಗುನ್ನೇ ತಿಲೋತ್ತಮ. ಅಲ್ಲ ಸ್ವಾಮಿ, ಚಿಕ್ಕ ಮಕ್ಳಾಗಿದ್ರೆ ಗೌನ್ ಹಾಕೊಂಡ್ ಬಂದಿರೋರು. ನಮ್ ದೊಡ್ಡಮ್ಮ ಸೀರೆ ಉಡ್ಕೊಂಡ್ ಬಂದಿದ್ರು. ಆಶ್ಚರ್ಯ ಆಗ್ತಾ ಇದೆಯಲ್ಲ, ಹಾಗಾಗಕ್ಕೆ ಹೇಗ್ ಸಾಧ್ಯ? ಅಯ್ಯೋ, ನೀವು ನಮ್ಮನ್ ಕೇಳಿದ್ರೆ ನಮ್ಗೇನ್ ಗೊತ್ತು ಸ್ವಾಮಿ? ಅಂದ್ರೆ ಎಳೆ ಪ್ರಾಣ ಪರಕಾಯ ಪ್ರವೇಶ ಮಾಡಿರ್ಬೇಕು ಅನ್ಸತ್ತೆ. ಅಂದ್ರೆ ಏನ್ ಸ್ವಾಮಿ, ಚಿಕ್ಕ ಮಗು ಆಗಿರೋ ಗಾಯತ್ರಿ ದೇವಿ ದೇಹ ಅಲ್ಲಾಡ್ದೆ ಓಡಾಡ್ದೆ ಇದ್ದಲ್ಲೇ ಇರ್ಬೇಕು. ಆಗ್ಲೇ ಅಕ್ಕನ ಹಳೆ ರೂಪ ಕಾಣಿಸಿರುತ್ತೆ. ಆತ್ಮ ಇರ್ಬೇಕು ಅಂತ ಹೆದರ್ಕೊಂಡ್ವಿ ಸ್ವಾಮಿ. ಆದ್ರೆ ಎಲ್ಲರಿಗೂ ಕಾಣಿಸಿದ್ದಾರೆ ಅಂತಂದ್ರೆ ಆತ್ಮ ಅಲ್ಲ ಅಂತ ಅನಿಸ್ತಾ ಇದೆ. ಅಲ್ಲ, ಯಾಕೆ ಅಂದ್ರೆ ಅವಳು ಜೀವಂತವಾಗಿದ್ದಾಳೆ, ಅದಕ್ಕೆ. ನಮ್ಮ ಪ್ರಾಣ ತೆಗೆಯೋದಕ್ಕೆ ಬಂದಿದಾರಲ್ವ ಸ್ವಾಮಿ? ಹೌದು. ಮಾಮ್, ನಾನು ಹೇಳಿದ್ನಲ್ವಾ ಮಾಮ್? ಸ್ವಾಮಿ, ಗಾಯತ್ರಕ್ಕ ನನ್ ಪ್ರಾಣ ತೆಗಿಬೇಕು ಅಂತ ಅನ್ಕೊಂಡಿರೋದು ಸರಿ. ಮತ್ತೆ ಅವಳ ಪ್ರಾಣ ತೆಗಿಯೋ ಅವಕಾಶ ನನಗಿಲ್ವಾ? ನಿನಗ್ ಮಾತ್ರನೇ ಗಾಯತ್ರಿ ದೇವಿ ಆಯಸ್ಸಿನ ಬಗ್ಗೆ ಗೊತ್ತಾಗತ್ತೆ ತಿಲೋತ್ತಮ. ಒಬ್ರಿಗೆ ಇನ್ನೊಬ್ರು ನೀವು ಶತ್ರುಗಳಾಗಿರೋದ್ರಿಂದಾನೆ ಯಾರ ಪ್ರಾಣನ ಮೊದಲು ತೆಗಿಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇರ್ತೀರ. ಗಾಯತ್ರಕ್ಕ ಹೇಗಿದ್ದಾರೆ ಅಂತ ನನಗೇನಾದ್ರೂ ಗೊತ್ತಾದ್ರೆ 24 ಗಂಟೆಯಲ್ಲಿ ಕೆಲಸ ಪೂರ್ತಿ ಮಾಡ್ತೀನಿ ಸ್ವಾಮಿ. ನೀನು 1 ಹೆಜ್ಜೆ ಮುಂದೆ ಇಟ್ರೆ ಅವಳು 10 ಹೆಜ್ಜೆ ಮುಂದೆ ಇಟ್ಟಿರ್ತಾಳೆ ತಿಲೋತ್ತಮ. ಮಾಮ್, ದೊಡ್ಡಮ್ಮನ ನೀವೇನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಇವತ್ತೇ ಅವರು ನಿಮ್ಗೇನಾದ್ರೂ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಸ್ವಾಮಿಗಳು. ಬುದ್ಧಿ ಕಲ್ಸೋದು, ಅವಮಾನ ಮಾಡುವಂಥದ್ದೆಲ್ಲ ಸಣ್ಣ ಪುಟ್ಟ ವಿಷಯಗಳು ಅವಳಿಗೆ. ತಿಲೋತ್ತಮಳ ಪ್ರಾಣ ತೆಗೆಯೋದೆ ಅವಳ ಗುರಿ. ನನ್ ಪ್ರಾಣ ತೆಗಿತಾರೆ ಅಂತ ಎಲ್ರೂ ಹೇಳೋದೇ ಆಯ್ತು. ಒಂದು ಸಲ ಕೂಡ ಗಾಯತ್ರಕ್ಕ ಮುಂದೆ ಬಂದು ಆ ಕೆಲಸ ಮಾಡೋ ಪ್ರಯತ್ನನೂ ಮಾಡಿಲ್ಲ. ಆಸೆ ದೋಸೆ ಹಪ್ಳ ವಡೆ. ದೊಡ್ಡಮ್ಮ ಬಂದ್ರೆ ಅವ್ರನ್ನ ಹಿಡಿಯೋಣ ಅಂತ ಅಲ್ವಾ ಮಾಮ್? ಹಿಡ್ಕೊಂಡು ಕೈ ತುತ್ತು ತಿನ್ನಿಸ್ತೀನಿ ಕಣೋ. ಇನ್ನೊಂದ್ಸಲ ಅವಳ ಪ್ರಾಣ ತೆಗೆದು ಕೈ ತುತ್ತಿನ ಥರ ಚಿಕ್ಕ ಚಿಕ್ಕ ಅನ್ನದ ಉಂಡೆ ಮಾಡಿ ಪಿಂಡ ಇಡ್ತೀನಿ. ಹೇಳಿದ ಮಾತನ್ನ ಉಳಿಸ್ಕೊಳ್ಳೋ ಅಂತ ಅವಕಾಶ ಇವತ್ತೇ ಬರತ್ತೆ ತಿಲೋತ್ತಮ. ನೀನ್ ಸ್ವಲ್ಪ ಹುಷಾರಾಗಿರು. ಮಾಮ್, ಸ್ವಾಮಿಗಳು ಹೇಳ್ತಿರೋ ಮಾತನ್ನ ಕೇಳಿದ್ರೆ ದೊಡ್ಡಮ್ಮ ನಿಮ್ನ ಕೊಲ್ಲೋದಕ್ಕೆ ಬರ್ತಿದ್ದಾರೆ ಅಂತ ಅನ್ಸುತ್ತೆ. ಬನ್ನಿ ಮಾಮ್, ಹೋಗೋಣ. ಹೋಗಿ ಬರ್ತೀನಿ ಸ್ವಾಮಿ. ನಡೀರಿ ನಡೀರಿ, ಬರ್ತೀವಿ ಸ್ವಾಮಿ. ಹೋಗಿ ಬರ್ತೀವಿ. ಬಂಡೆ ಅಂತ ಗೊತ್ತಿದ್ರು ಕೂಡ ಅದಕ್ಕೆ ಹೋಗಿ ತಲೆ ಚಚ್ಕೋತೀನಿ ಅಂತಂದ್ರೆ
ಇವ್ರನ್ನ ಯಾರು ಕಾಪಾಡ್ತಾರೆ? ಮನೆಯವ್ರು ಯಾರು ಹಾಲಿಗೆ ಬಂದೇ ಇಲ್ಲ. ಎಲ್ರೂ ಅಷ್ಟೊಂದು ಬ್ಯುಸಿಯಾಗಿದ್ದಾರಾ? ಸಮರ್ ಅಲ್ವಾ ಮಾಮ್, AC ಹಾಕೊಂಡು ರೂಮಲ್ಲೇ ಇರ್ತಾರೆ. ಹಾಲಲ್ಲಿ ಕೂಡ ಸೆಂಟ್ರಲೈಸ್ಡ್ AC ಇದೆಯಲ್ಲ. ಯಾರು ಬಂದಿಲ್ಲ ಅಂದ್ರೆ ರಿಚ್ ಕಿಡ್ ಬಂತು ನೋಡಿ. ಗಾಯತ್ರಿ, ದೇವಿಯವರೇ ಅಂತ ಮರ್ಯಾದೆನ ಕೊಟ್ಟು ಮಾತಾಡಿ ಮಾಮ್. ನಮ್ಮಕ್ಕನ ಹೆಸರಿಟ್ಟಿರೋ ನೀನು ಮುಟ್ಟಿದ್ದೆಲ್ಲ ಬಂಗಾರ ಆಗೋಗಿದೆ. ಈಗ ನಾನು ನಿನ್ ಕೈ ಹಿಡ್ಕೊಳ್ಳ? ಯಾಕೆ ಮಾಮ್? ನೇಲ್ ಪಾಲಿಶ್ ಹಾಕೋಣ ಅಂತ. ಗಾಯತ್ರಿ ಎಡಗೈ ಹಿಡ್ಕೊಂಡ್ರೆ ಪರವಾಗಿಲ್ಲ, ಬಲ್ಗೈ ಏನಾದ್ರೂ ಮುಟ್ಟಿದ್ರೆ ಸುಟ್ಟು ಹೋಗುತ್ತೆ. ಇವಾಗ ಏನ್ ಮಾಡೋದು? ಹ, ಐಡಿಯಾ. ಹಲೋ, ಏನ್ ಹಾಗೆ ನೋಡ್ತಾ ಇದ್ದೀರಾ? ಮಾಮ್ಗೆ ಕೈ ಕೊಡಿ. ಈ ಮಗು ದೊಡ್ಡೋಳಾದ್ಮೇಲೆ ಎಲ್ರಿಗೂ ಕೈ ಕೊಡೋ ಥರ ಇದ್ದಾಳೆ ಕಣೋ. ಅಷ್ಟು ಬುದ್ಧಿವಂತೆ ಆಗ್ತಾಳೆ. ನೀವು ನೇಲ್ ಪಾಲಿಶ್ ಹಾಕಿ ಮಾಮ್. ಹೆಣ್ಮಗು ಆಗಿರೋದ್ರಿಂದ ಮೊದಲು ಎಡಗೈಗೆ ಹಾಕ್ತೀನಿ. ಕೈ ಕೊಡು. ಬ್ಯೂಟಿಫುಲ್. ಚೆನ್ನಾಗಿದೆ ಅಲ್ಲ? ಹೌದು ಮಾಮ್, ಕೋಟಿ ಮುಟ್ಟಿರೋ ಕೈ ಅಲ್ವಾ, ಅದಕ್ಕೆ ಕಳೆ ಇದ್ದೇ ಇರುತ್ತೆ. ಈಗ ಬಲಗೈ. ಕೈ ಕೊಡು. ಹಾಕ್ಲಾ? ಕೊಡು. ಅತ್ತೆ ಕೈ ಸುಟ್ಟೋಗೋದ್ರಲ್ಲೇ ಈ ಕೆಲಸ ಮಾಡ್ಬೇಕೆ ಹಾಸಿನಿ? ಕಮೋನ್ ಕಮೋನ್. ಅದಕ್ಕೆ ಏನಾಯ್ತು? ಅಯ್ಯೋ, ಏನಾಯ್ತತ್ತಿಗೆ? ಏನಾಯ್ತಕ್ಕ? ಮಾಮ್, ಏನಾಯ್ತು? ಅದು ಸಾರಿ ಅತ್ತೆ, ಕೈ ಸ್ಲಿಪ್ ಆಗೋಯ್ತು. ಅಯ್ಯೋ ಮಾಮ್, ಕರ್ಪೂರ ಸೀರೆ ಮೇಲೆ ಬಿದ್ದಿದ್ರೆ ಸುಟ್ಟೆ ಹೋಗ್ತಿದ್ನಲ್ಲೇ. ಮಾಮ್, ಬೆಂಕಿ ಕರ್ಪೂರದಿಂದ ಬಂದಿದ್ದಲ್ಲ. ವಲ್ಲಭ, ಅಮ್ಮನ ಕೈ ಸುಟ್ಟಿರ್ಬೇಕು. ನೋಡು ಮೊದಲು. ಆರ್ತಿ ತಟ್ಟೆ ಬಿದ್ದೋಯ್ತಾ? ಹೌದು ನೈನಿ. ನೀನ್ ಭಾರ ಇಲ್ಲ ಅಂದ್ರೆ ಪರವಾಗಿಲ್ಲ ಕಣೆ, ಆದ್ರೆ ಭಾರ ಇಲ್ದಿರೋ ತಟ್ಟೆನೂ ಹಿಡ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಹೇಗೆ? ಸದ್ಯ ಪುಣ್ಯ ಅತ್ತೆ ಸೀರೆ ಸುಡ್ಲಿಲ್ಲ. ಸೀರಿಯಲ್ ಏನಿದ್ಯಮ್ಮ, ಅದು ಹೋದ್ರೆ ಬೇರೆ ತಗೊಂಡ್ ಬಂದ್ರೆ ಆಯ್ತು. ಅತ್ತೆ ಸತ್ರೆ ಇನ್ನೊಬ್ರನ್ನ ಕರ್ಕೊಂಡ್ ಬರಕ್ ಆಗಲ್ವಲ್ಲ ಅಂತಿದ್ದಾರೆ ಚಿಕ್ಕಪ್ಪ. ನಾನು ಆತರ ಹೇಳದೆ ಅಂತ ನನಗೆ ಗೊತ್ತಿಲ್ವಲ್ಲಮ್ಮ. ಏ, ಅದ್ ಹಾಗಲ್ಲ ಮಾವ. ಅಯ್ಯೋ, ಮಾಮ್ ಕೈ ಮೇಲೆ ಕರ್ಪೂರ ಬಿದ್ದು ಸುಟ್ಟೋಗಿದೆ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ ಅಷ್ಟೇ. ಬೆಂಕಿ ಬಂದಿದ್ ಹಾಗ. ವಲ್ಲಭ, ಅದಕ್ಕೆ ಆರತಿ ತಗೊಂಡ್ ಬಂದ್ರೆ ಅದನ್ನ ನೀವು ಕಣ್ಣಿಗೆ ಉತ್ಕೊಳ್ದೆ ಏನ್ ಮಾಡ್ತಾ ನಿಂತಿದ್ದೀರಾ? ಅಯ್ಯೋ ಲೇ, ಮೊದ್ಲು ನಾನು ಹೇಳಕ್ ಬಿಡ್ರೋ. ಏನು ಹೇಳ್ತೀಯ?
ಹಾ? ಫೋನಲ್ಲಿ ಮುಳುಗಿದ್ದಕ್ಕೆ ಹಿಡ್ಕೊಳಕ್ಕಾಗಲಿಲ್ಲ ಅಂತ ಹೇಳ್ತೀಯ. ಅಯ್ಯೋ ಬ್ರೋ, ನಮಗೆ ತಂದೆ ಇಬ್ಬರಿದ್ದಾರೆ ಹೊರತು ಒಬ್ಬರೇ ಅಮ್ಮ. ಅದನ್ನು ಅರ್ಥ ಮಾಡ್ಕೊ ಮೊದಲು. ಲೇ, ಬೇಕು ಅಂದ್ರೆ 3ನೇ ಗಂಡನ್ನು ಕರ್ಕೊಂಡ್ ಬರೋ ಪ್ರಯತ್ನ ಮಾಡ್ತಾರೆ ನಿಮ್ಮಮ್ಮ. ಏಯ್ ನಿನ್ ಬಾಯಿ ಮುಚ್ಕೊಂಡಿರ್ತೀಯ. ಕಪಾಳಕ್ಕೆ ಹೊಡೆದ್ರಿ ಅಲ್ವಾ ಅತ್ತೆ? ನೋವು ವಾಸಿ ಆಗ್ಬೇಕು ಅಂದ್ರೆ ಈ ತರ ಮಾತಾಡ್ತಾನೆ ಇರ್ಬೇಕು. ಛೀ, ಮೆಂಟಲ್. ಅಲ್ಲ ಇದನ್ಯಾಕ್ ತರಕ್ ಹೋದ್ಯಾಕ ನೀನು? ಇದು ಪೂಜೆ ಮಾಡೋ ಟೈಮ್ ಕೂಡ ಅಲ್ಲ ಅಲ್ವಾಗ? ದಡ್ಡಿ ಇವಳು ಯಾವಾಗ ಏನ್ ಮಾಡ್ಬೇಕು ಅನ್ಕೋತಾಳೋ ಅದನ್ ಮಾಡ್ಬಿಡ್ತಾಳೆ. ನಿಜವಾಗ್ಲೇನೋ ಬಿದ್ದಿದೆ, ಆದ್ರೆ ಬೇಕು ಅಂತ ಮಾಡಿರಲ್ಲ ಬಿಡೆ. ಅಯ್ಯೋ, ಬೆಂಕಿ ಹೇಗೆ ಬಂತು ಅಂತ ಗೊತ್ತಾ ನಿಮ್ಗೆ? ಏಯ್ ಅಯ್ಯೋ, ಹೇಗ್ ಬಂದ್ರೆ ಏನೋ, ಕೈ ಅಂತೂ ಸುಡ್ತಲ್ಲೋ. ದೊಡ್ಡದಾಗಿ ಏನ್ ಸುಟ್ಟಿಲ್ಲ ಬಿಡಿ ಅತ್ತೆ. ನಿನ್ ಮುಖ ಕಂದ್ ಹೋಗಿದೆ ನಿಮ್ಮಿಂದಾನೆ. ಏಯ್ ಬಾಯ್ ಮುಚ್ಚ ನೀನು. ಮಾಮ್, ನೀವಾದ್ರೂ ಕೇಳಿಸ್ಕೊಳ್ಳಿ ಮಾಮ್. ಅಯ್ಯೋ, ಕರ್ಪೂರ ಕೈ ಮೇಲೆ ಬಿದ್ದಿದ್ದಕ್ಕೆ ಕೈ ಸುಡ್ತು ಅಂತ ನೀವು ಅನ್ಕೋತಾ ಇದ್ದೀರಾ? ವಲ್ಲಭ, ಈಗ ಬೆಂಕಿ ಬಗ್ಗೆ ಏಯ್, ನನ್ನ ಮಾತಾಡೋಕ್ ಬಿಡ್ತೀರಾ ಇಲ್ವಾ? ಹೇಳಿ ವಲ್ಲಭಾವ. ನನಿ ಆ, ಈ ಮಗು ನಿನ್ ದತ್ತು ತಗೊಂಡಿರೋ ಮಗು ಕೈಯಿಂದಾನೇ ಬೆಂಕಿ ಬಂದಿದ್ದು. ಏನು ಹೇಳ್ತಾ ಇದೆಯಾ ಬ್ರೋ? ಗಾಯತ್ರಿ ಪುಟ್ಟಿ ಕೈಗೆ ಬೆಂಕಿ ಎತ್ಕೊಂಡ್ರೆ ಅವಳು ಅಲ್ಲದೆ ಸುಮ್ಮನೆ ಇರ್ತಾಳ ಬ್ರೋ? ಲೇ ವಲ್ಲಭ, ಹೇಳಿದ್ರೆ ಅರ್ಥ ಇರಬೇಕು. ಲೇ, ನಿನ್ಗೇನ್ ಬುದ್ಧಿ ಇಲ್ವಾ? ಅರ್ಥ ಆಗ್ತಿಲ್ವಾ? ಏಯ್ ನೀನಿರು. ಅಯ್ಯೋ, ಏನಂದೆ? ಗಾಯತ್ರಿ ಪುಟ್ಟಿ ಕೈ ಬೆರಳಿಗೆ ನಾನು ನೇಲ್ ಪಾಲಿಶ್ ಹಚ್ಬೇಕಾದ್ರೆ ಆ ಕೈಯಿಂದಾನೆ ಬೆಂಕಿ ಬಂತು ಅಂತೀಯಾ? ಹೌದು ಮಾಮ್. ಹಾಗೇಗೆ ಬರುತ್ತೆ ವಲ್ಲಭ? ಸ್ವಲ್ಪ ಸೆನ್ಸಲ್ಲಿ ಮಾತಾಡು ಪ್ಲೀಸ್. ಅಯ್ಯೋ, ಏಯ್, ನನಗೆ ಬುದ್ಧಿ ಇಲ್ಲ ಅಂತ ಅನ್ಕೋತಾ ಇದ್ದೀರಾ? ನಾನು ಹಾಗೆ ಕಾಣಿಸ್ತೀನಿ ಅಷ್ಟೇ. ಹಾ, ಆದ್ರೆ ಒಂದ್ಸಲ ನೋಡಿದ್ರೆ ಎಲ್ಲ ಅರ್ಥ ಆಗೋಗುತ್ತೆ. ಹೌದು ವಲ್ಲಭಾವ, ನೀವಂದ ಹಾಗೆ ಮಗು ಕೈಯಿಂದನೇ ಬೆಂಕಿ ಹತ್ಕೊಂಡಿದ್ದು. ನೀನು ಹಾಗೆ ಹೇಳ್ತೀಯಲ್ಲ ಅಕ್ಕ? ನಿಜ ಸುಮನ. ನೇಲ್ ಪಾಲಿಶ್ ಫ್ಲೇಮಬಲ್ ಅಂದ್ರೆ ಬೆಂಕಿ ಹಚ್ಚೋ ಗುಣ ಇದೆ ಅದಕ್ಕೆ. ಅಯ್ಯ, ಇಷ್ಟಕ್ಕೂ ಮಗುಗೆ ಹೀಗೆ ನೇಲ್ ಪಾಲಿಶ್ ಹಚ್ಚೋದೇ ತಪ್ಪು. ಅಯ್ಯ, ಅದು ದೊಡ್ಡೋರ ತಿಲೋತ್ತಮ ಅತ್ತೆಗೆ ಈ ವಿಷಯ ತಿಳಿದೇ ಇರೋದು ದುರಾದೃಷ್ಟ. ಮಾಮ್, ಗೊತ್ತಿಲ್ಲದೆ ಆಗಿರೋದಲ್ವಮ್ಮ. ಆದ್ರೂ ಹತ್ಕೊಳ್ಳುತ್ತೆ ಚಿಕ್ಕಪ್ಪ. ನೇಲ್ ಪಾಲಿಶ್ ಹಚ್ಚಿದಾಗ ಹಸಿಯಾಗೇ ಇರುತ್ತೆ. ಆಗ್ಲೇ ಹಾಸಿನಿ ಅಕ್ಕ ಆಟಿ ತಟ್ಟೆ ತಗೊಂಬಂದಿದ್ದು, ಅದು ಜಾರ್ ಬಿದ್ದಿದ್ದು, ಅದರಿಂದಾಗಿ ಭಗ್ ಅಂತ ಬೆಂಕಿ ಹತ್ಕೊಂಡಿದ್ದೀನಿ. ಅಷ್ಟೇ ಅಂತೀಯಾ?
ಅಯ್ಯೋ ಅದೇನಾಗುತ್ತೆ ನೋಡೋಣ ಮಾಮ್, ಇನ್ನೊಂದ್ಸಲ ಟ್ರೈ ಮಾಡಿ.